ಉದ್ಯಮಿ ಸಚಿವರ ನಡುವೆ ಫೈಟ್ ಅಂದ್ರೆ ಟ್ವೀಟ್ ವಾರ್ ಇಲ್ಲಿ ಮುಂದುವರೆದಿದೆ. ಚರ್ಚೆಗೆ ಬನ್ನಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಸಚಿವರ ಕೌಂಟರ್ಗೆ ಮತ್ತೆ ಚರ್ಚೆಗೆ ನಾನು ಸದಾ ಸಿದ್ಧ ಅಂತ ಪೈ ಅವರು ಹೇಳಿದ್ದಾರೆ. ಉದ್ಯಮಿ ಮತ್ತು ಸಚಿವರ ನಡುವೆ ಟ್ವೀಟ್ ವಾರ್ ಮುಂದುವರೆದಿರೋದು. ಚರ್ಚೆಗೆ ಬನ್ನಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಸಚಿವರ ಕೌಂಟರ್ಗೆ ಮತ್ತೆ ಚರ್ಚೆಗೆ ನಾನು ಸದಾ ಸಿದ್ಧ ಅಂತ ಹೇಳಿದ್ದಾರೆ ಪೈ ಅವರು. ನೀವು ನಮ್ಮ ಪ್ರತಿನಿಧಿ, ನೀವು ನಾಗರಿಕರಿಗೆ ಜವಾಬ್ದಾರರು. ಬಿಎಂಟಿಸಿಯ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಪ್ರತಿನಿಧಿ ಅಲ್ಲ. ಶಕ್ತಿ ಯೋಜನೆ ಉಚಿತ ಯೋಜನೆ ಅಲ್ಲ, ಜನರ ತೆರಿಗೆ ಹಣದ ಯೋಜನೆ. ನಮಗೆ ಕನಿಷ್ಠ 15,000 ಬಸ್ಗಳು ಬೇಕು, 7,000 ಬಸ್ಗಳು ಸಾಲಲ್ಲ. ಸಚಿವರಾಗಿ ನಿಮ್ಮ ಕರ್ತವ್ಯ ಎಲ್ಲ ನಾಗರಿಕರಿಗೂ ಬಸ್ ಸೇವೆ ಒದಗಿಸೋದು. ದಯವಿಟ್ಟು ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವ ಬಸ್ ವ್ಯವಸ್ಥೆ ನೀಡಿ. ನಿಮ್ಮೊಂದಿಗೆ ತೆರೆದ ಚರ್ಚೆಗೆ ನಾನು ಸದಾ ಸಿದ್ಧನಿದ್ದೇನೆ. ಸಚಿವರಿಗೆ ಉದ್ಯಮಿ ಮೋಹನ್ ದಾಸ್ ಪೈ ತಿರುಗೇಟನ್ನ ಕೊಟ್ಟಿದ್ದಾರೆ. ಉದ್ಯಮಿ ಸಚಿವರ ನಡುವೆ ಟ್ವೀಟ್ ವಾರ್ ಇಲ್ಲಿ ಮುಂದುವರೆದಿರೋದು. ಚರ್ಚೆಗೆ ಬನ್ನಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಸಚಿವರ ಕೌಂಟರ್ಗೆ ಮೋಹನ್ ದಾಸ್ ಪೈ ನಾನು ಯಾವಾಗಲೂ ಕೂಡ ರೆಡಿ ಆಗಿದ್ದೇನೆ, ಸದಾ ಸಿದ್ಧನಾಗಿದ್ದೇನೆ ನಿಮ್ಮ ಜೊತೆಗೆ ಚರ್ಚೆಗೆ ಅನ್ನೋ ನಿಟ್ಟಿನಲ್ಲಿ ಟ್ವೀಟ್ ಮಾಡಿದ್ದಾರೆ. ನೀವು ನಮ್ಮ ಪ್ರತಿನಿಧಿಯಾಗಿ, ನೀವು ನಾಗರಿಕರಿಗೆ ಜವಾಬ್ದಾರರು. ಬಿಎಂಟಿಸಿಯ ವ್ಯವಸ್ಥಾಪಕ ನಿರ್ದೇಶಕ ಅಂದ್ರೆ MD ನಮ್ಮ ಪ್ರತಿನಿಧಿ ಅಲ್ಲ. ಶಕ್ತಿ ಯೋಜನೆ ಉಚಿತ ಯೋಜನೆ ಅಲ್ಲ, ಜನರ ತೆರಿಗೆ ಹಣದ ಯೋಜನೆ ಅದು. ನಮಗೆ ಕನಿಷ್ಠ 15,000 ಬಸ್ಗಳು ಬೇಕು, 7,000 ಬಸ್ಗಳು ಸಾಲೋದಿಲ್ಲ. ಸಚಿವರಾಗಿ ನಿಮ್ಮ ಕರ್ತವ್ಯ ಎಲ್ಲ ನಾಗರಿಕರಿಗೂ ಬಸ್ ಸೇವೆಯನ್ನ ಒದಗಿಸೋದು. ದಯವಿಟ್ಟು ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವ ಬಸ್ ವ್ಯವಸ್ಥೆಯನ್ನ ನೀಡಿ. ನಿಮ್ಮೊಂದಿಗೆ ತೆರೆದ ಚರ್ಚೆಗೆ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳಿ ಸಚಿವರಿಗೆ ಉದ್ಯಮಿ ಮೋಹನ್ ದಾಸ್ ಪೈ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಏನಿದು ಸಚಿವರು ಮತ್ತು ಉದ್ಯಮಿಯ ನಡುವೆ ನಡೀತಾ ಇರುವಂತ ಫೈಟ್, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಬೆಂಗಳೂರಿನಲ್ಲಿ ಸಾಕಷ್ಟು ದೊಡ್ಡದಾಗಿ ಬೆಂಗಳೂರು ಬೆಳೆದಿದೆ. ಆದರೆ ಬೆಂಗಳೂರಿನ ಜನಸಂಖ್ಯೆಗೆ ತಕ್ಕಂತೆ BMTC ಬಸ್ಗಳು ಓಡಾಟವನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಿಮಗೆ BMTCಗೆ ಬೆಂಗಳೂರಿನ ಜನರಿಗೆ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಪ್ರೈವೇಟ್ ಬಸ್ಗಳನ್ನು ನೀವು ಓಡಾಟವನ್ನು ಮಾಡಿಸಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ರು ಮೋಹನ್ ದಾಸ್ ಪೈ. ಜೊತೆಗೆ ಒಂದಷ್ಟು ಸಜೆಷನ್ಸನ್ನು ಕೂಡ ಕೊಟ್ಟಿದ್ರು. ಬೆಂಗಳೂರಿನ ಸಿಟಿ ಒಳಗಡೆ ನೀವು ಕಳೆದ 3-4 ವರ್ಷಗಳಿಂದ BMTCಗೆ ಹೆಚ್ಚಿನ ಬಸ್ಗಳನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಬಹುತೇಕ ಕಡೆಗಳಲ್ಲಿ ಸಾರ್ವಜನಿಕರು ತಮ್ಮ ಖಾಸಗಿ ವಾಹನಗಳಲ್ಲಿ ಓಡಾಟವನ್ನು ಮಾಡ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆನೂ ಕೂಡ ಹೆಚ್ಚಾಗ್ತದೆ. ಸೊ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಬೇಕು ಅಂತಂದ್ರೆ BMTCಯ ಜೊತೆಗೆ ಖಾಸಗಿ ಬಸ್ಗಳನ್ನು ಕೂಡ ಓಡಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅನ್ನುವಂತಹ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಇದ್ರ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿನೂ ಕೂಡ ರೀಟ್ವೀಟ್ ಅನ್ನು ಮಾಡಿದ್ರು. ಕಳೆದ 3 ವರ್ಷಗಳಿಂದ BMTCನೂ ಸೇರಿದಂತೆ 4 ಸಾರಿಗೆ ನಿಗಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನು ನಾವು ಖರೀದಿಯನ್ನು ಮಾಡಿದ್ದೀವಿ. ನೀವು ಸುಮ್ಮನೆ ಟ್ವೀಟಲ್ಲಿ ನಿಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದು ಬದಲು ಏನಾಗಬೇಕು, ಯಾವ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಸಲಹೆಯನ್ನು ಕೊಡಿ. ಜೊತೆಗೆ ನಾನು ಸಾರಿಗೆ ಸಚಿವನಾಗಿ ಅಧಿಕಾರಕ್ಕೆ ಬಂದ ನಂತರ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀನಿ, ಜೊತೆಗೆ ಎಷ್ಟು ಸಂಖ್ಯೆಯಲ್ಲಿ ಬಸ್ಗಳನ್ನು ನಾನು ಸೇರ್ಪಡೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಸಂಪೂರ್ಣವಾದಂಥ ದಾಖಲೆಗಳು ನನ್ನ ಬಳಿ ಇದೆ. ಸೊ ನೀವು ಯಾವಾಗ ಕರೀತೀರೋ ಆಗ ನಮ್ಮ MD ಅಂದರೆ BMTC MD ಬಂದು ನಿಮ್ಮ ಜೊತೆಗೆ ಚರ್ಚೆಗೆ ಸಿದ್ಧ ಇದ್ದಾರೆ ಅನ್ನುವಂಥ ಒಂದು ಟ್ವೀಟ್ ಅನ್ನು ಮಾಡಿದರು. ಇದ್ರ ಬೆನ್ನಲ್ಲೇ ಸಾರಿಗೆ ಸಚಿವರಿಗೆ ಮತ್ತೊಮ್ಮೆ ಖಾರವಾಗಿ ಟ್ವೀಟನ್ನು ಮಾಡಿರುವಂತಹ ಮೋಹನ್ ದಾಸ್ ಪೈ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ MD ಜೊತೆಗೆ ನಾನು ಮಾತನಾಡೋದಿಲ್ಲ. ನೀವು ಜನಪ್ರತಿನಿಧಿ, ಸಾರಿಗೆ ಸಚಿವರಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಮಸ್ಯೆ ಏನಿದ್ರು ಕೂಡ ನಿಮ್ಮ ಜೊತೆಗೆ ನಾನು ಚರ್ಚೆಯನ್ನು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ಬೆಂಗಳೂರಿನಲ್ಲಿ ನೀವೇ ಹೇಳದಂತೆ ಬೆಂಗಳೂರಿನಲ್ಲಿ ಕೇವಲ 7,000 BMTC ಬಸ್ಗಳು ಮಾತ್ರ ಓಡಾಟವನ್ನು ಮಾಡ್ತಿದ್ದಾವೆ. ಆದರೆ ಬೆಂಗಳೂರಿನ ಜನಸಂಖ್ಯೆ ನಾವು ನೋಡ್ತಾ ಹೋಗೋದಾದ್ರೆ ಕನಿಷ್ಠ ಅಂತಂದ್ರೂ 15,000 ಬಸ್ಗಳು ಬೇಕಾಗತ್ತೆ. ಆದರೆ ಬೆಂಗಳೂರಿನ ಜನರು ಹಣವನ್ನು ಕೊಟ್ಟು ಖಾಸಗಿ ಬಸ್ಸನ್ನು ನೀವು ಆದರೆ ನಿರೀಕ್ಷೆಗೆ ತಕ್ಕಂತೆ ಬಸ್ಗಳು ಓಡಾಟವನ್ನು ಮಾಡ್ತಲ್ಲ. ಅಂದರೆ ಸುಮಾರು 5,000-6,500 ಬಸ್ಗಳ ಕೊರತೆ ಇದೆ. ಖಾಸಗಿ ಬಸ್ಗಳು ಬೆಂಗಳೂರಿನ ನಗರದ ಒಳಗಡೆ ಓಡಾಟವನ್ನು ಮಾಡಿಸ್ಲಿಕ್ಕೆ ಅವರು ಉತ್ಸುಕರಾಗಿದ್ದಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಖಾಸಗಿ ಬಸ್ಗಳನ್ನು ಬೆಂಗಳೂರಿನ ಒಳಗಡೆ ಓಡಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಬೆಂಗಳೂರಿನ ಜನರು ಹಣವನ್ನು ಕೊಟ್ಟು ಬಸ್ನಲ್ಲಿ ಓಡಾಟಕ್ಕೆ ಸಿದ್ಧ ಇದ್ದಾರೆ. ಆದರೆ ನೀವು ಯಾಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ಕೇವಲ ಖಾಸಗಿ ಬಸ್ಗಳು ಓಡಾಟವನ್ನು ಮಾಡಬಾರ್ದು, ಬರೀ BMTC ಬಸ್ಗಳು ಮಾತ್ರ ಓಡಾಟವನ್ನು ಮಾಡಬೇಕು ಅನ್ನುವಂಥ
ಅನ್ನುವಂಥ ಮನಸ್ಥಿತಿ ನಿಮ್ಮ ಬಳಿ ಯಾಕೆ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನಾನು ನಿಮ್ಮ MD ಜೊತೆಗೆ ಮಾತನಾಡೋದಿಲ್ಲ, ನೀವು ಚರ್ಚೆಗೆ ಕರೆದ್ರೆ ನಿಮ್ಮ ಜೊತೆಗೆ ನಾನು ಸಿದ್ಧನಿದ್ದೀನಿ, ಚರ್ಚೆಗೆ ಸಿದ್ಧನಿದ್ದೀನಿ. ಹಾಗೆಯೇ ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳನ್ನು ಓಡಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೇವಲ BMTC ಬಸ್ಗಳು ಮಾತ್ರ ಓಡಾಟವನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಏನಿದೆ ಅದರಿಂದ ಆಚೆ ಬನ್ನಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್.